ನಮಸ್ಕಾರ ವೀಕ್ಷಕರೇ, ಕಲ್ಕಿ ಫಿಲ್ಮ್ಸ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹಾಸ್ಯ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾವೀ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಸೀನ್ನಲ್ಲಿ ಆ ದುಡ್ಡು ಎಲ್ಲಿಂದ ಬಂತು ಅಂತ ಗೊತ್ತು ತಾನೆ ನಿನ್ಗೆ ಅಂತ ಶಾಂತಿ ಕೇಳ್ತಾಳೆ. ನಿಮ್ ದುಡ್ಡು ತಾನೆ ತಂದ್ಕೊಡ್ತೀನಿ ಬಿಡಿ ಅಂತ ಸೂರ್ಯ ಹೇಳ್ತಾನೆ. ಇನ್ನು 10 ನಿಮಿಷದಲ್ಲಿ ಬೇಕು ನನಗೆ ಕೊಡು ಅಂತ ಶಾಂತಿ ಹೇಳ್ತಾಳೆ. 10 ನಿಮಿಷ ಜಾಸ್ತಿ ಆಯ್ತು, ಇನ್ನೊಂದೇ ನಿಮಿಷದಲ್ಲಿ ಕೊಡ್ತೀನಿ ನೋಡ್ತಾ ಇರು ಅಂತ ಸೂರ್ಯ ಹೇಳ್ತಾನೆ. ಒಂದೇ ನಿಮಿಷದಲ್ಲಿ ಕೊಡ್ತೀಯಾ? ಅದೆಂಗೋ ಅಂತ ಶಾಂತಿ ಕೇಳ್ತಾಳೆ. ಅದೇ ಮನೋಜ 27 ಲಕ್ಷ ಕೊಡ್ತಿದ್ದಂಗೆ ನಾನ್ ನಿನ್ಗೆ 4.75 ಲಕ್ಷ ಕೊಟ್ಬಿಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಆಗ ಅದು ನಾನ್ ಸ್ವಲ್ಪ ಕೆನಡಾ ಕೆಲ್ಸದ ಬಗ್ಗೆ ಫಾರ್ಮ್ ತಗೊಂಡ್ಬರ್ಬೇಕು, ನಾನು ಹೋಗ್ ಬರ್ತೀನಿ ಬಾಯಮ್ಮ ಅಂತ ಹೇಳಿ ಮನೋಜ್ ಅಲ್ಲಿಂದ ಹೊರಟೋಗ್ತಾನೆ. ಬಾಯಿ ಮುಚ್ಚಿ ವಾದ ಗೆಲ್ಲಕ್ಕಾಗಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಬಾಯಿ ಬಿಟ್ರೆ ಗಂಡ ಹೋದಂಗೆ ಹೆಂಡ್ತಿನೂ ಇಲ್ಲೇ ಇರಕ್ಕಾಗಲ್ಲ ಅಂತ ಸೂರ್ಯ ಹೇಳ್ತಾನೆ. ಏನ್ ಗೊತ್ತು ನಿಮ್ಗೆ ನನ್ ಬಗ್ಗೆ ಅಂತ ರೋಹಿಣಿ ಹೇಳ್ತಾಳೆ. ಹೌದಾ ಅಂತ ಸೂರ್ಯ ಪಾರ್ಲರ್ ವಿಷಯನ ಹೇಳೋಕ್ ಬರ್ತಾನೆ. ಸೂರ್ಯ, ಆಟೋ ಯಾಕೆ ಓಡಿಸ್ತಾ ಇದ್ಯಾ? ಕಾರ್ ಏನ್ ಮಾಡ್ದೆ? ಅದನ್ನ ಯಾಕೆ ಮಾರ್ದೆ? ಇತ್ತೀಚೆಗೆ ಏನೇ ಕೇಳಿದ್ರು ಆಮೇಲೆ ಹೇಳ್ತೀನಿ, ಇನ್ನೊಂದ್ಸಲ ಹೇಳ್ತೀನಿ, ಸಮಯ ಬಂದ್ಮೇಲೆ ಹೇಳ್ತೀನಿ ಅಂತ ಹೇಳ್ತಿದ್ಯಾ. ಯಾಕೆ ಹೀಗ್ ಮಾಡ್ತಾ ಇದ್ಯಾ? ಸತ್ಯ ಹೇಳು ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಏನಪ್ಪ ನೀನು, ಅವತ್ ನಾನ್ ನಿನ್ಗೆ ಒಂದ್ ವಿಷಯ ಹೇಳ್ಬೇಕು ಅಂತ ಬಂದಾಗ ಏನ್ ಮಾಡ್ದೆ ಯೋಚನೆ ಮಾಡು. ಸತ್ಯ ಆಯ ಪ್ರಿಯಾ ಪೋಯ ಅಂತ ಏನೇನೋ ಹೇಳ್ದೆ ಅಂತ ಸೂರ್ಯ ಹೇಳ್ತಾನೆ. ಲೇಲೆ ಚಿಚಿ, ಏನೋದು ಸತ್ಯ ಆಯ ಪೋಯ ಅಂತೆಲ್ಲ ಅನ್ಕೊಂಡು? ಹಂಗಲ್ಲ ಕಣೋದು, ಸತ್ಯಂ ಬ್ರಿಯಾತ್ ಪ್ರಿಯಂ ಬ್ರಿಯಾತ್, ನಮ್ ಬ್ರಿಯಾತ್ ಸತ್ಯಂ ಅಪ್ರಿಯಂ ಅಂತ ಕಣೋ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅದೇ ನಿನಗೆ ಗೊತ್ತಾಯ್ತಲ್ಲ, ನನ್ಗೆ ಹೇಳಕ್ ಬರಲ್ಲ ಅಷ್ಟೇ. ನಾವ್ ಹೇಳೋ ಸತ್ಯ ಇನ್ನೊಬ್ರಿಗೆ ನೋವು ಮಾಡುತ್ತೆ ಅನ್ನೋದಾದ್ರೆ ಅಂತ ಸತ್ಯ ನಾವ್ ಹೇಳಲೇಬಾರ್ದು ಅಂತ. ಬಿಡಪ್ಪವು, ದುಡ್ಡು ಆದಷ್ಟು ಬೇಗ ತಂದ್ಕೊಡ್ತೀನಿ ಆಯ್ತಾ ಅಂತ ಸೂರ್ಯ ಹೇಳ್ತಾನೆ. ನಂತರ ಸೂರ್ಯ, ಮೀನಾ, ರವಿ ಹಾಗೂ ಶ್ರುತಿ ಅಲ್ಲಿಂದ ಹೊರಟೋಗ್ತಾರೆ. ಹುಚ್ಚರ ಮಧ್ಯೆ ಹುಚ್ಚನ್ ತರ ಬದುಕವನೇ ಜಾಣ, ಹಾಗೆ ಇದ್ಬಿಡ್ತೀನಿ ಅಂತ ಹೇಳಿ ರಂಗನಾಥ್ ಅವರು ಅಲ್ಲಿಂದ ಹೋಗ್ತಾರೆ. ಅತ್ತೆ, ಇವತ್ತು ದೊಡ್ಡ ಗಲಾಟೆ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಅಂತ ರೋಹಿಣಿ ಹೇಳ್ತಾಳೆ. ಅಯ್ಯೋ ಆಗತ್ತೆ, ಅದಕ್ಕೂ ಸಮಯ ಬರುತ್ತೆ ಅಂತ ಶಾಂತಿ ಹೇಳ್ತಾಳೆ. ಕಡೆ ಪಕ್ಷ ಮಾವ ಅವರು ಸೂರ್ಯನ್ಗೆ ಬೈಬೇಕಾಗಿತ್ತು, ಅವರು ಅವಮಾನದಲ್ಲಿ ತಲೆ ತೆಗಿಸ್ಬೇಕಾಗಿತ್ತು. ಯಾವುದೂ ಆಗ್ಲಿಲ್ವಲ್ಲ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಆದಷ್ಟು ಬೇಗ ನಿನ್ನ ಆಸೆ ಈಡೇರುತ್ತೆ, ನೋಡ್ತಾ ಇರು ಅಂತ ಹೇಳಿ ಶಾಂತಿ ಅಲ್ಲಿಂದ ಹೋಗ್ತಾಳೆ. ನೆಕ್ಸಿನಲ್ಲಿ ಮೀನಾ ಅಡ್ಗೆ ಮನೆಯಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಆಗ ಸೂರ್ಯ ಅಡ್ಗೆ ಮನೆಗೆ ಬಂದು ನೀರ್ ಕುಡಿತಿರ್ತಾನೆ. ಕಾರ್ ಬಗ್ಗೆ ಕೇಳೋಕೆ ಅಂತ ಮೀನಾ ಸೂರ್ಯನ ಹತ್ರ ಬರ್ತಾಳೆ. ಆಗ ನೀವೇನಿಕ್ ಆಟೋ ಓಡಿಸ್ತಾ ಇರೋದು? ಕಾರ್ ಏನ್ ಮಾಡಿದ್ರಿ? ನನ್ನ ಹತ್ರ ಯಾಕೆ ಹೇಳಲಿಲ್ಲ? ಮಾವ ಕೇಳಿದ್ರು ಕಾರಣ ಕೊಡ್ಲಿಲ್ಲ. ಇವಾಗ ಏನಕ್ ನೀವ್ ಈ ತರ ಎಲ್ಲ ಆಡ್ತಾ ಇದ್ದೀರಾ? ಏನ್ ನಿಮ್ ಸಮಸ್ಯೆ? ಕಾರ್ನ ಬಿಟ್ಟು ಆಟೋನ ಏನಕ್ಕೆ ಓಡಿಸ್ತಾ ಇದ್ದೀರಾ? ಕಾರ್ನ ಶೆಡ್ ಅಲ್ಲಿ ಬಿಟ್ಟಿದೀನಿ ಅಂತ ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದ್ರಿ? ಇದೇ ತಾನೇ ನಿನ್ ಪ್ರಶ್ನೆ? ನೀನ್ ಕೇಳೋ ಅಷ್ಟೇ ಇಲ್ಲ ಅಮ್ಮ, ಎಲ್ಲ ನಾನೇ ಹೇಳ್ಬಿಟ್ಟೆ ಅಂತ ಸೂರ್ಯ ಹೇಳ್ತಾನೆ. ನೀವು ಬುದ್ಧಿವಂತರಾಗ್ತಿದ್ದೀರಾ ಅಥವಾ ನನ್ನನ್ನೇ ದಡ್ಡಿ ತರ ನೋಡ್ತಿದ್ದೀರಾ? ನೀವ್ ಏನ್ ಮಾಡಕ್ ಹೊರಟಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ಕಿರ್ಚಾಡ್ಬೇಡ ಅಂತ ಸೂರ್ಯ ಹೇಳ್ತಾನೆ. ನಾನ್ ಕಿರ್ಚ್ಕೊಂಡೇ ಕೇಳ್ತೀನಿ, ನನಗ್ ಉತ್ತರ ಹೇಳಿ ಅಂತ ಮೀನಾ ಹೇಳ್ತಾಳೆ. ನೀನ್ ಕಿರ್ಚಾಟ ಎಲ್ಲ ನಿನ್ ತಮ್ಮನ ಹತ್ರ ಇಟ್ಕೊಂಡಿದ್ರೆ ಅವನ್ ಜೀವನ ಚೆನ್ನಾಗಿರೋದು ಅಂತ ಸೂರ್ಯ ಹೇಳ್ತಾನೆ. ನೀವು ಕೈ ಎತ್ತಿಲ್ಲ ಅಂದ್ರೆ ಚೆನ್ನಾಗಿರೋದು, ಕೈ ಮುರಿದಿಲ್ಲ ಅಂದ್ರೆ ಇನ್ನೂ ಚೆನ್ನಾಗಿರೋದು. ಬಂಗಾರದಂತ ಹುಡುಗ ತಾನಾಯ್ತು, ತನ್ ಕೆಲ್ಸ ಆಯ್ತು ಅಂತ ಇದ್ದ, ಅವನ್ ಭವಿಷ್ಯನೇ ಹಾಳು ಮಾಡ್ಬಿಟ್ರಲ್ಲ ಅಂತ ಮೀನಾ ಹೇಳ್ತಾಳೆ. ನೋಡು ಮೀನಾ, ಅವನು ಯಾವ ಕೆಲ್ಸ ಮಾಡ್ತಾ ಇದ್ದಾನೆ ಅಂತ ಸೂರ್ಯ ಕೇಳ್ತಾನೆ. ನನಗ್ ಗೊತ್ತು, ಆ ಕಾಗೆ ಸುಬ್ಬು ಹತ್ರ ಡೇಟಾ ಎಂಟ್ರಿ ಆಪರೇಟರ್ ಆಗಿದ್ದಾನೆ, ಅದಕ್ಕೇನಿವಾಗ ಅಂತ ಮೀನಾ ಹೇಳ್ತಾಳೆ. ಏನಿಲ್ಲಮ್ಮ, ಒಳ್ಳೆ ಕೆಲ್ಸನೇ ಮಾಡ್ತಿದ್ದಾನೆ, ಖುಷಿ ಪಡು ನೀನು. ಒಂದ್ ಮಾತ್ ಹೇಳ್ತೀನಿ ಹೆಂಡ್ತಿ, ನಾವು ತಿನ್ನೋ ಸಕ್ಕರೆ ಕೂಡ ವಿಷ ಆಗೋದು ಸಕ್ಕರೆ ಕಾಯಿಲೆ ಬಂದ ಮೇಲೆನೆ. ಇನ್ ಸ್ವಲ್ಪ ದಿನ ಯಾರ್ಯಾರು ಏನೇನು ಅನ್ನೋದು ನಿನ್ಗೆ ಚೆನ್ನಾಗ್ ಗೊತ್ತಾಗುತ್ತೆ. ಆಮೇಲೆ ಇದೇ ಸ್ಪಾಟ್ ಅಲ್ಲಿ ನಿಂತ್ಕೊಂಡು ಮಾತಾಡೋಣ, ಏನಂತೀಯ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೋಗ್ತಾನೆ. ನೆಕ್ಸಿನಲ್ಲಿ ಮೀನಾ ಗ್ಯಾರೇಜ್ಗೆ ಬರ್ತಾಳೆ. ಮೀನನ್ನ ನೋಡಿ, ಸಿಸ್ಟರ್, ಸೂರ್ಯ ಇವಾಗ ತಾನೇ ಹೋದ, ಯಾವ್ದೋ ಡ್ಯೂಟಿ ಬಂತು ಅಂತ ಚೀತಾ ಹೇಳ್ತಾನೆ. ಕಾರಲ್ಲಿ ಹೋದ್ರ ಅಂತ ಮೀನಾ ಕೇಳ್ತಾಳೆ. ಹೂನಮ್ಮ, ಇನ್ನು ಇವಾಗ ಹೊರಟಿದ್ದು ಅಂತ ಚೀತಾ ಹೇಳ್ತಾನೆ. ಯಾಕಣ್ಣ ಸುಳ್ಳು ಹೇಳ್ತಿದ್ದೀರಾ? ನನ್ನ ಸ್ವಂತ ಅಣ್ಣನ್ ತರ ನೋಡ್ದೆ ನಿಮ್ಮನ್ನ, ನೀವು ಈ ವಿಷಯನ ಮುಚ್ಚಿಡ್ಬಾರ್ದಾಗಿತ್ತಣ್ಣ. ಎಷ್ಟು ದಿನದಿಂದ ನಡೀತಿದೆ ಇದು ಅಂತ ಮೀನಾ ಕೇಳ್ತಾಳೆ. ಯಾವ್ದಮ್ಮ ಅಂತ ಚೀತಾ ಹೇಳ್ತಾನೆ. ಇವ್ರು ಕಾರ್ ಬಿಟ್ಟು ಆಟೋ ಓಡಿಸ್ತಿರೋದು. ಏನಾಯ್ತಣ್ಣ ಇವ್ರ ಕಾರು ಅಂತ ಮೀನಾ ಕೇಳ್ತಾಳೆ. ಅದ್ಗೆ ಅದೇನೋ ರಿಪೇರಿ ಅಂತ ಗೋರಿಲ್ಲ ಹೇಳಕ್ ಬರ್ತಾನೆ. ಯಾವ ಗ್ಯಾರೇಜ್ ಅಲ್ಲಿ ಬಿಟ್ಟಿದ್ದಾರೆ ಬಂದ್ ತೋರ್ಸಿ, ಇದು ನಿಜ ಅಲ್ಲ ಅಂತ ನನ್ಗೂ ಗೊತ್ತಣ್ಣ, ಸತ್ಯ ಹೇಳಿ ಪ್ಲೀಸ್ ಅಂತ ಮೀನಾ ಹೇಳ್ತಾಳೆ. ನಾನ್ ಹೇಳ್ತೀನಮ್ಮ, ಸೂರ್ಯನ್ಗೂ ಕಾಗೆ ಸುಬ್ಬುಗೂ ಜಗಳ ಆಗಿದ್ದು ನಿಮಗ್ ಗೊತ್ತೇ ಇದೆ. ಸೂರ್ಯ ಅವನ್ ಮೇಲ್ ಕೈ ಇಟ್ಟ ಅಂತ ಹೇಳ್ಬಿಟ್ಟು ಸುಬ್ಬು ನಮ್ಮೆಲ್ರ ತಲೆ ಮೇಲೂ ಕೈ ಇಟ್ಟ. ನಾವು ತಗೊಂಡಿರೋ ದುಡ್ಡನ್ನ ಒಂದೇ ಸಲ ಕೊಡಿ, ಇಲ್ಲ ಅಂದ್ರೆ ನಿಮ್ ಕಾರ್ಗಳನ್ನೆಲ್ಲ ತಗೊಂಡ್ ಹೋಗ್ತೀನಿ ಅಂತ ಹೇಳ್ದ. ನಾವು ಬೇಡ್ಕೊಂಡಿದ್ದಕ್ಕೆ ಸೂರ್ಯ ಬಂದು ನನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರೆ ನಿಮ್ ವಿಷಯಕ್ ಬರಲ್ಲ ಅಂತ ಹೇಳ್ದ ಅಂತ ಚೀತಾ ಹೇಳ್ತಾನೆ. ಏನಂದ್ರಿ ಅಣ್ಣ? ನನ್ನ ಗಂಡ ಪರೋಡಿ ಕಾಲಿಗೆ ಬೀಳ್ಬೇಕಂತ ಅಂತ ಮೀನಾ ಹೇಳ್ತಾಳೆ. ನಮ್ಮ ಹಾಗೆ ಹೇಳ್ದ.
ಆದ್ರೆ ಸೂರ್ಯ ಸ್ವಾಭಿಮಾನಿ, ನಮ್ಮೆಲ್ರ ಬದುಕನ್ನ ಉಳಿಸ್ಬೇಕು ಅಂತ ಸೂರ್ಯ ಅವನ್ ಕಾರ್ನ ಮಾರಿ ದುಡ್ಡು ತಂದು ಕೊಟ್ಟ ಅಂತ ಸೀತಾ ಹೇಳ್ತಾನೆ. ಅದನ್ನ ಕೇಳಿ ಮೀನಾ ಶಾಕ್ ಆಗ್ತಾಳೆ. ಅದಕ್ಕೆ ಈ ನನ್ ಮಕ್ಳೇ ಕಾರಣ, ಸೂರ್ಯ ಕಾಗೆ ಸುಬ್ಬುಗೊಡ್ಡಿದ್ಕೆ ನಮ್ ಜೀವನನೇ ಹಾಳಾಗೋಯ್ತು ಅಂತ ಮಾತಾಡ್ಕೊಂತಿದ್ರು. ಅದನ್ನ ಸೂರ್ಯ ಕೇಳಿಸ್ಕೊಂಡು ಈ ನಿರ್ಧಾರಕ್ಕೆ ಬಂದ ಅಮ್ಮ ಅಂತ ಸೀತಾ ಹೇಳ್ತಾನೆ. ಇದನ್ನ ನನ್ನ ಹತ್ರ ಯಾಕೆ ಹೇಳಲಿಲ್ಲ? ಆ ದುರಂಕಾರಿ ನನ್ ಗಂಡನ್ನ ಅವನ್ ಕಾಲಿಗೆ ಬೀಳ್ಬೇಕು ಅಂತ ಹೇಳದ್ನ. ಇದೇ ಅವನಿಗೆ ಮಾರಿ ಹಬ್ಬ ಅಂತ ಹೇಳಿ ಮೀನಾ ಅಲ್ಲಿಂದ ಹೋಗ್ತಾಳೆ. ನೆಕ್ಸ್ಟ್ ನಲ್ಲಿ ಮೀನಾ ಸುಬ್ಬು ಆಫೀಸ್ಗೆ ಬಂದು ಏ ಸುಬ್ಬ ಅಂತ ಕಿರ್ಚ್ತಾಳೆ. ಆಗ ಮೀನಕ್ಕ, ನೀವೇನಿಲ್ಲಿ, ಬನ್ನಿ ಕೂತ್ಕೊಳ್ಳಿ ಅಂತ ಕಾಗೆ ಸುಬ್ಬ ಹೇಳ್ತಾನೆ. ಏಯ್, ಯಾರೋ ನಿನ್ಗಕ್ಕ, ಸಿಕ್ ಕಳ್ತನ ಮಾಡ್ಕೊಂಡು ಓಡಾಡ್ತಿದ್ ನೀನೆಲ್ಲಿ? ಕಷ್ಟಪಟ್ಟು ದುಡಿತಾ ಇರೋ ನಮ್ಮ ಮನೆಯವರೆಲ್ಲಿ? ಅವರು ನಿನ್ ಕಾಲಿಡ್ಕೊಂಡು ಕ್ಷಮೆ ಕೇಳ್ಬೇಕು ಅಂತೀಯಾ? ಎಷ್ಟೋ ಧೈರ್ಯ ನಿನ್ಗೆ ಅಂತ ಮೀನಾ ಕೇಳ್ತಾಳೆ. ಅಕ್ಕ, ನಾನು ಬಡ್ಡಿ ದುಡ್ಡು ಕೇಳಕ್ ಹೋಗಿದೆ ಅಷ್ಟೇ, ಎಲ್ರ ಮುಂದೆ ಕೈ ಮಾಡಿ ತಪ್ಪು ಮಾಡಿದ್ದಾರೆ ಅಂತ ಕಾಗೆ ಸುಬ್ಬ ಹೇಳ್ತಾನೆ. ಅವತ್ತು ಸಣ್ಣದಾಗ್ ಮಾಡ್ತಿದ್ ಕಳ್ತನ ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಸಿದೆ ನಿನ್ನ. ನೀನ್ ಎಂತವನು ಅನ್ನೋದು ನನಗ್ ಗೊತ್ತಿಲ್ವೇನೋ? ಅವ್ರ ಸುತ್ತ ಇರೋರೆಲ್ಲ ಚೆನ್ನಾಗಿರ್ಬೇಕು ಅಂತ ಆಸೆ ಪಡೋರ್ ಕಣೋ ಅಂತ ಮೀನಾ ಹೇಳ್ತಾಳೆ. ಅಕ್ಕ, ನೀನಂಗ್ ಅನ್ಕೊಂಡಿದ್ಯಾ ಅಷ್ಟೇ. ಅವ್ರು 3 ಹೊತ್ತು ಕುಡ್ಕೊಂಡು ಸಿಕ್ತವ್ರಿಗೆಲ್ಲ ಒಡ್ಕೊಂಡು ಓಡಾಡ್ತಿರ್ತಾರಷ್ಟೇ. ನಮ್ ಮಂಜು ಕೈ ಮುರಿದಿದ್ದು ಅವ್ರೆ, ಇನ್ನು ಏನೆಲ್ಲ ಅಂದ್ರು ಗೊತ್ತಾ ಅವನ್ನ ಅಂತ ಕಾಗೆ ಸುಬ್ಬು ಹೇಳ್ತಾನೆ. ಏಯ್, ಇವತ್ತು ಅವನ್ಗೆ ಈ ಗತಿ ಬಂದಿರೋದೇ ನಿನ್ನಿಂದ ಕಣೋ. ಭಾವ ಆಗಿ ಮಂಜನ್ಗೆ ಬೈಯೋ ಅಧಿಕಾರ ಅವ್ರಿಗಿದೆ. ಏನೋ ಕೋಪದಲ್ಲಿ ಕೈ ಮಾಡಿರ್ಬಹುದು, ಹಾಗಂತ ನಾನ್ ಅವ್ರನ್ನ ಬಿಟ್ಕೊಡ್ತೀನಿ ಅನ್ಕೊಂಡಿದ್ಯಾ? ಸ್ವಂತ ಕಾರ್ನ ಮಾರಿ ಜೊತೆಲಿರೋರ್ಗೆ ಸಹಾಯ ಮಾಡಿದ ದೇವ್ರು ಕಣೋ ಅವ್ರು ಬಂದು ನಿನ್ ಕಾಲ್ ಹಿಡ್ಕೊಬೇಕಾ? ಆ ಮಾತು ನಿನ್ ಬಾಯಿಂದ ಬಂದಾಗ ನಾನೇನಾದ್ರೂ ಅಲ್ಲಿ ಇದ್ದಿದ್ರೆ ನಿನ್ ನಾಲ್ಗೆನೆ ಸೀಳ್ ಬಿಡ್ತಿದ್ದೆ ಅಂತ ಮೀನಾ ಹೇಳ್ತಾಳೆ. ಅಕ್ಕ, ನೀನ್ ಕೋಪದಲ್ಲಿ ಈಗೆಲ್ಲ ಮಾತಾಡ್ತಿದ್ಯಾ, ನನ್ ಕಡೆಯಿಂದ ಯಾವುದೇ ತಪ್ಪಿಲ್ಲ ಅಕ್ಕ ಅಂತ ಕಾಗೆ ಸುಬ್ಬು ಹೇಳ್ತಾನೆ. ಸೂರ್ಯ ಇರೋ ಜಾಗಕ್ಕೆ ನೀನ್ ಹೆಜ್ಜೆ ಇಟ್ಟಿದ್ದೆ ನಿನ್ ದೊಡ್ಡ ತಪ್ಪು. ಅವ್ರು ಯಾರು ಅಂತ ನಿನ್ಗಿನ್ನ ಅರ್ಥ ಆಗಿಲ್ಲ ಅನ್ಸುತ್ತೆ. ನಮ್ ಏರಿಯಾದಲ್ಲಿ ಆ ಬಡ್ಡಿ ಮಾದೇಶ ಯಾವ ರೇಂಜ್ ಓಡಾಡ್ಕೊಂಡಿದ್ದ ಅಂತ ನಿನಗೂ ಗೊತ್ತು. ಆದ್ರೆ ಇವತ್ತು ಅವನು ಎಲ್ಲಿದ್ದಾನೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದಕ್ ಕಾರಣ ಯಾರು ಅಂತ ಗೊತ್ತೇನೋ? ನಮ್ಮ ಮನೆಯವರು. ಇವ್ರ ಕೈಲಿ ಹೊಡ್ಸ್ಕೊಂಡು ಮತ್ತೆ ಕಣ್ಣಕ್ ಕಾಣಿಸ್ತಾ ಇರೋ ಹಾಗೆ ಓಡೋಗಿದ್ದಾನ ಅವನು. ನಿನ್ಗೆ ಇದೇ ಕೊನೆ ವಾರ್ನಿಂಗು. ಇನ್ ಮುಂದೆ ನನ್ನ ತಮ್ಮನ್ನ ನಿನ್ ಹತ್ರಕ್ಕೂ ಸೇರಿಸಬಾರ್ದು. ಅಷ್ಟೇ ಅಲ್ಲ, ನಮ್ಮ ಮನೆಯವ್ರ ದಾರಿಗೆ ನೀನೇನಾದ್ರೂ ಅಡ್ಡ ಬಂದ್ರೆ ಅವ್ರು ಏನ್ ಮಾಡ್ತಾರೋ ನನಗ್ ಗೊತ್ತಿಲ್ಲ. ನಾನಂತೂ ನಡು ರೋಡಲ್ಲಿ ಚಪ್ಪಲಿ ಬಿಚ್ಕೊಂಡೆ ಹೊಡಿಯೋದು. ತಲೆ ಎತ್ತೋಕು ಆಗದೆ ಅವಮಾನದಲ್ಲೇ ಸತ್ತೋಗ್ತೀಯ, ಹುಷಾರ್ ಅಂತ ಹೇಳಿ ಮೀನಾ ಅಲ್ಲಿಂದ ಹೊರಟೋಗ್ತಾಳೆ. ನಂತರ ಏನಣ್ಣ, ಅವಳು ಗಂಡ ಬಂದು ಎಲ್ರ ಮುಂದೆ ನಿನ್ನ ಅವಮಾನ ಮಾಡ್ದ. ಇವಳು ನಮ್ಮ ಆಫೀಸ್ಗೆ ಬಂದು ಬಾಯಿಗೆ ಬಂದಾಗ ಮಾತಾಡಿ ನಿನ್ಗೆ ಆವಾಜ್ ಹಾಕ್ಬಿಟ್ಟು ಹೋಗ್ತಾಳೆ. ನೀವು ನೋಡಿದ್ರೆ ಏನು ಮಾಡದೆ ಸುಮ್ನೆ ಇದ್ದೀರಾ. ಮಂಜಂಗೆ ಹೇಳಿ ಅಣ್ಣ ಅಂತ ಕಾಗೆ ಸುಬ್ಬು ಶಿಷ್ಯ ಹೇಳ್ತಾನೆ. ಮಂಜ ನನ್ಗೆ ಫ್ರೆಂಡು, ಅವಳಿಗೆ ತಮ್ಮ. ಅಕ್ಕಂಗೆ ತೊಂದ್ರೆ ಅಂದ್ರೆ ಅವಳ ಕಡೆಗೆ ಸಾಯ್ತಾನೆ. ಇದನ್ನ ಬೇರೆ ರೀತಿನೇ ಹ್ಯಾಂಡ್ಲ್ ಮಾಡ್ಬೇಕಂಡ್ರೋ. ಗಂಡನ್ಗೆ ಸಪೋರ್ಟ್ ಮಾಡ್ಕೊಂಡು ಇಷ್ಟೆಲ್ಲ ಮಾತಾಡ್ತಿರೋ ಇವಳು ಆ ಗಂಡನ್ ಜೊತೆ ಖುಷಿಯಾಗಿರ್ಲೇಬಾರ್ದು. ಆ ಮಂಜನ್ ಯೂಸ್ ಮಾಡ್ಕೊಂಡು ಈ ಮೀನಾ ಸೂರ್ಯನ್ ಬಾಳಲ್ಲಿ ಹೇಗೆಲ್ಲ ಸುನಾಮಿ ಎಬ್ಬಿಸ್ತೀನಿ ಅಂತ ನೋಡ್ತಾ ಇರೋ ಅಂತ ಕಾಗೆ ಸುಬ್ಬು ಹೇಳ್ತಾನೆ. ನೆಕ್ಸ್ಟ್ ನಲ್ಲಿ ಮನೋಜು ಹಣ್ಣು ತಿಂತ ಕೂತಿರ್ತಾನೆ. ಆಗ ಮಿಸ್ಟರ್ ಮನೋಜ್ ಅಂತ ಹೊರಗಡೆಯಿಂದ ಯಾರೋ ಕರೀತಾರೆ. ಮನೋಜ್ ಹೋಗಿ ನೋಡಿದ್ರೆ ಸಾಲ ವಸೂಲಿಗೆ ಅಂತ ತನ್ನ ಪಾರ್ಕ್ ಫ್ರೆಂಡು ಬಂದಿರ್ತಾನೆ. ಅವನನ್ನ ನೋಡಿ ಮನೋಜ್ ಶಾಕ್ ಆಗ್ತಾನೆ. ಬ್ರೋ, ನೀವೇನಿಲ್ಲಿ? ಬ್ರೋ ಇದು ಮನೆ ಬ್ರೋ ಅಂತ ಮನೋಜ್ ಹೇಳ್ತಾನೆ. ನನ್ ಕಣ್ಣಿಗೂ ಹಾಗೆ ಕಾಣ್ತಾ ಇದೆ ಬ್ರೋ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ಆಗ ರೋಹಿಣಿ ಮನೋಜ್ಗೆ ನೀರ್ ತಗೊಂಡ್ ಬರ್ತಾಳೆ. ಮನೋಜ್, ಯಾರಿವ್ರು ಅಂತ ರೋಹಿಣಿ ಕೇಳ್ತಾಳೆ. ಸಿಸ್ಟರ್, ನಿಮಗ್ ಗೊತ್ತಲ್ಲ. ನನ್ ನೆನ್ಪಾಗ್ತಾ ಇಲ್ವಾ ಅಂತ ಮನೋಜ್ ಫ್ರೆಂಡ್ ಹೇಳ್ತಾನೆ. ಹೌದು, ಇವ್ರ ಜೊತೆ ಪಾರ್ಕ್ ಅಲ್ಲಿ ಅಂತ ರೋಹಿಣಿ ಹೇಳ್ತಾಳೆ. ಸೂಪರ್ ಮೆಮೊರಿ ಸಿಸ್ಟರ್, ಅದು ನಾನೇ ಅಂತ ಫ್ರೆಂಡ್ ಹೇಳ್ತಾನೆ. ಪಾರ್ಕ್ ಅಲ್ಲಿ ಇವ್ರು ಇಲ್ಲ ಅಂತ ಇಲ್ಲಿ ಗುಡ್ಕೊಂಬಂದ್ರ ಅಂತ ರೋಹಿಣಿ ಕೇಳ್ತಾಳೆ. ಹಾಗೇನಿಲ್ಲ, ನಾವಿಬ್ರು ಕ್ಲೋಸ್ ಫ್ರೆಂಡ್ ಆಗೋದ್ರೊಳಗೆ ನಮ್ಮಿಬ್ರು ಫ್ರೆಂಡ್ಶಿಪ್ ಕ್ಲೋಸ್ ಆಗೋಯ್ತು. ಇನ್ನು ಇವ್ರ ಯಾವ್ದೋ ಹೋಟೆಲ್ ಅಲ್ಲಿ ಇಡ್ಲಿ ಸಾಂಬಾರ್ ಅಂತ ಕೂಗಾಡ್ಕೊಂಡು ಓಡಾಡ್ತಾ ಇದ್ರು. ಈಗ ಅಲ್ಲೂ ಇಲ್ಲ. ಇನ್ನು ನನ್ ದುಡ್ಡಿನ ಕತೆ ಏನು ಅಂತ ಫ್ರೆಂಡ್ ಹೇಳ್ತಾನೆ. ಶಾಕ್ ನಿಂದ ರೋಹಿಣಿ ಯಾವ ದುಡ್ಡು ಅಂತ ಕೇಳ್ತಾಳೆ. ಬ್ರೋ ಪ್ಲೀಸ್ ಬ್ರೋ ಅಂತ ಮನೋಜ್ ಹೇಳ್ತಾನೆ. ಸುಮ್ನೆ ಇರಿ ಬ್ರೋ, ಸಿಸ್ಟರ್ ಮನೆಯಲ್ಲಿ ನಂಬಿಸ್ಬೇಕು, ಒಂದ್ 20,000 ಸಂಬಳ ಆದ್ರೂ ಬೇಕು ಅಂತ ನನ್ನ ಹತ್ರ ಬೇಡ್ಕೊಂಡ್ರು. ನಾನು ಬಡ್ಡಿಗೆ ಅಂತ ದುಡ್ಡು ಕೊಟ್ಟೆ. ಇವ್ರನ್ನ ನೋಡಿ ಕೊಡ್ಲಿಲ್ಲ ಬಿಡಿ, ನಿಮ್ ಪಾರ್ಲರ್ನ ನೋಡಿ ದುಡ್ಡು ಕೊಟ್ಟೆ. ಪ್ಲೀಸ್ ನಾಳೆ ನಾಳಿದ್ರಲ್ಲಿ ಆ ದುಡ್ಡ ನನಗೆ ಕೊಟ್ಬಿಡಿ. ನಾನೇನು ಇವ್ರನ್ನ ಕಾಲರ್ ಇಟ್ಕೊಂಡು ಬೀದಿಲ್ ನಿಂತ್ಕೊಂಡು ಕೇಳ್ತಾ ಇಲ್ಲ, ಡೀಸೆಂಟ್ ಆಗಿ ಕೇಳ್ತಾ ಇದ್ದೀನಿ. ಬೇಗ ಕೊಟ್ಬಿಡಿ, 2 ದಿನ ಸಾಕಲ್ವಾ? ಬರ್ಲಾ ಸಿಸ್ಟರ್, ಬಾಯ್ ಬ್ರೋ ಅಂತ ಹೇಳಿ ಪಾರ್ಕ್ ಫ್ರೆಂಡ್ ಅಲ್ಲಿಂದ ಹೋಗ್ತಾನೆ. ನಂತರ ನೋಡ್ದ ಮೀನಾ, ನನ್ನ ಫ್ರೆಂಡ್ ಎಷ್ಟು ಡೀಸೆಂಟ್ ಅಂತ, ಸ್ವಲ್ಪನೂ ಗಲಾಟೆ ಮಾಡ್ಲಿಲ್ಲ ಅಂತ ಮನೋಜ್ ನಗ್ತಿರ್ತಾನೆ. ಮನೋಜ್, ನೀವು ಮೂರ್ಖನ ಅಥವಾ ಮೂರ್ಖನ್ ತರ ಆಕ್ಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ.
ನೀವು ಸಾಲ ಮಾಡಿ ನನ್ ತಲೆ ಮೇಲೆ ಯಾಕೆ ಆಗ್ತಾ ಇದ್ದೀರಾ? ಇನ್ನು ಎಷ್ಟು ಜನಕ್ಕೆ ದುಡ್ಡು ಬಡ್ದು ಸಾಯ್ಬೇಕು ನಾನು ಅಂತ ಹೇಳಿ ರೋಹಿಣಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ಮೀನಾ, ಹೊರಗಡೆ ಏನಾದ್ರು ಹೋಗಿದ್ಯೇನಮ್ಮ? ನಾನು ಆಗ್ಲೇ ಅಂಗಡಿ ಹತ್ರ ಬಂದಿದ್ದೆ, ನೀನ್ ಇರ್ಲಿಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಕಾರ್ ಶೆಡ್ ಹತ್ರ ಹೋಗಿದ್ದೆ ಮಾವ ಅಂತ ಮೀನಾ ಹೇಳ್ತಾಳೆ. ಕಾರ್ ಶೆಡ್ ಹತ್ರ ನೀನ್ ಯಾಕಮ್ಮ ಹೋಗಿದ್ದೆ? ಈಗ ಸೂರ್ಯನ ಹತ್ರ ಕಾರ್ ಇಲ್ಲ, ಅವನ್ ಯಾಕೆ ಅಲ್ಲಿಗೆ ಹೋಗ್ತಾನೆ ಹೇಳು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅವರಲ್ಲ ಮಾವ, ಅವ್ರ ಫ್ರೆಂಡ್ ಚೇತನ್ ಅವ್ರು ಇದಾರಲ್ಲ, ಅವ್ರನ್ನ ನೋಡೋಣ ಅಂತ ಹೋಗಿದ್ದೆ ಅಂತ ಮೀನಾ ಹೇಳ್ತಾಳೆ. ಏನಮ್ಮ ವಿಷಯ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅದು ಅವ್ರ ಕಾರ್ ಮಾರಿ ಆಟೋನ ಏನು ಓಡಿಸ್ತಾ ಇರೋದು ಅಂತ ಕೇಳೋಣ ಅಂತ ಹೋಗಿದ್ದೆ ಅಂತ ಮೀನಾ ಹೇಳ್ತಾಳೆ. ಅದನ್ನ ಸೂರ್ಯನೇ ಒಂದಿನ ಹೇಳ್ತೀನಿ ಅಂತ ಹೇಳಿದ್ದ ಅಲ್ವಾ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅವ್ರು ಹೇಳ್ತೀನಿ ಅಂದ್ರು ಮಾವ, ಆದ್ರೆ ಯಾಕೋ ನನ್ ಮನ್ಸೇ ತಡಿಲಿಲ್ಲ. ಅವ್ರಿಗಾದ್ರೂ ಸತ್ಯ ಗೊತ್ತಿರುತ್ತಾ ಅಂತ ಕೇಳೋಣ ಅಂತ ಹೋದೆ. ನನಗ್ ಸತ್ಯ ಗೊತ್ತಾಯ್ತು ಮಾವ ಅಂತ ಮೀನಾ ಹೇಳ್ತಾಳೆ. ಏನ್ ಸತ್ಯನಮ್ಮ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಮಂಜು ಆ ಕಾಗೆ ಸುಬ್ಬ ಅನ್ನೋ ಫೈನಾನ್ಸಿಯರ್ ಹತ್ರ ಕೆಲಸ ಮಾಡ್ತಿದ್ದಾನೆ. ಅವತ್ತು ಆ ಸುಬ್ಬುಗೂ ಇವ್ರು ಹೊಡೆದಿದ್ದಾರೆ. ಆ ಕೋಪಕ್ಕೆನೆ ಅವನ್ ಕೊಟ್ಟಿರೋ ಸಾಲ ಅಸಲು ಬಡ್ಡಿ ಎಲ್ಲಾನು ಒಟ್ಟಿಗೆ ಕೊಡ್ಬೇಕು ಅಂತ ಹಠ ಮಾಡಿದಾನೆ. ಅದಕ್ಕೆ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಈ ಸ್ಥಿತಿಗೆ ಸೂರ್ಯನೇ ಕಾರಣ ಅನ್ನೋ ರೀತಿ ಮಾತಾಡಿದ್ದಾರೆ. ಅದಕ್ಕೆ ಇವ್ರ ಕಾರ್ ಮಾರಿ ಅವ್ರ ಸಾಲ ಎಲ್ಲ ತೀರ್ಸಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಸೂರ್ಯ ಏನೇ ಮಾಡಿದ್ರು ಒಳ್ಳೇದಕ್ಕೆ ಮಾಡ್ತಾನೆ ಅಂತ ನನಗ್ ಚೆನ್ನಾಗ್ ಗೊತ್ತಿತ್ತಮ್ಮ. ಅವನು ಕಷ್ಟ ಆದ್ರೂ ಪರವಾಗಿಲ್ಲ, ಅವ್ನ್ ಸುತ್ತ ಇರೋರ್ಗೆಲ್ಲ ಒಳ್ಳೇದೇ ಆಗ್ಬೇಕು ಅಂತ ಬಯಸೋ ಒಳ್ಳೆ ಮನ್ಸಮ್ಮ ಅವಂದು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಹೌದು ಮಾವ, ಆದ್ರೆ ಇದನ್ನ ಯಾವ್ದನ್ನು ಮನೆಯವ್ರು ಅರ್ಥ ಮಾಡ್ಕೊಳ್ದೇನೆ ಅತ್ತೆ ಮನೆಯವರೆಲ್ಲ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡ್ಬಿಟ್ರು ಅಂತ ಮೀನಾ ಹೇಳ್ತಾಳೆ. ಅವ್ರಿಗೆ ಸತ್ಯ ಹೇಳೋದ್ರಿಂದನೂ ಯಾವ ಪ್ರಯೋಜನನೂ ಇಲ್ಲ ಅಮ್ಮ. ಹಾಗೆ ಸೂರ್ಯ ಸತ್ಯ ಹೇಳ್ದೆ ಇರೋದಕ್ಕೂ ಒಂದು ಪ್ರಬಲವಾದ ಕಾರಣ ಇರುತ್ತಮ್ಮ. ಅವನಾಗೆ ಹೇಳೋವರೆಗೂ ನೀನ್ ಈ ವಿಷಯನ ಪ್ರಸ್ತಾಪ ಮಾಡ್ಬೇಡಮ್ಮ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಇನ್ನು ಏನ್ ವಿಷಯ ಇರುತ್ತೆ ಮಾವ ಮಾತಾಡೋದಿಕ್ಕೆ ಅಂತ ಮೀನಾ ಹೇಳ್ತಾಳೆ. ಅದನ್ನ ಸೂರ್ಯನೇ ಹೇಳ್ಬೇಕಮ್ಮ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅದೇ ಟೈಮ್ಗೆ ಸೂರ್ಯ ಬರ್ತಾನೆ. ಈಗಷ್ಟೇ ಮನೆಯಿಂದ ಹೊರಟಿದ್ದೆ, ಇಷ್ಟ ಬೇಗ ವಾಪಸ್ ಬಂದ್ಬಿಟ್ಟಿಯಲ್ಲೋ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ದುಡ್ಡು ಮನೇಲೇ ಇತ್ತು, ಮರ್ತೋಯ್ತು ತಗೊಂಡೋಗ್ತೀನಿ ಅಂತ ಹೇಳಿ ಸೂರ್ಯ ಹೋಗ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ನೀವಿಷ್ಟು ದಿನ ನನ್ನ ಹತ್ರ ಮುಚ್ಚಿಟ್ಟಿದ್ ಸತ್ಯ ಗೊತ್ತಾಗೋಯ್ತು ಅಂತ ಮೀನಾ ಹೇಳ್ತಾಳೆ. ಹೌದಾ, ಯಾವ ಸತ್ಯ ಅಂತ ಸೂರ್ಯ ಕೇಳ್ತಾನೆ. ನೀವ್ ಇದನ್ನೆಲ್ಲ ಮೊದ್ಲೇ ಯಾಕೆ ನನ್ಗೆ ಹೇಳಲಿಲ್ಲ ಅಂತ ಮೀನಾ ಕೇಳ್ತಾಳೆ. ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀಯಾ? ನಂಗೊಂದು ಅರ್ಥ ಆಗ್ತಾ ಇಲ್ಲ ಅಂತ ಸೂರ್ಯ ಹೇಳ್ತಾನೆ. ನೀವ್ ಯಾಕೆ ಕಾರ್ ಮಾರಿದ್ದು ಅನ್ನೋ ಸತ್ಯ ನನಗ್ ಗೊತ್ತಾಗಿದೆ. ಆ ಕಾಗೆ ಸುಬ್ಬ ನಿಮ್ ಫ್ರೆಂಡ್ಸ್ ಜೊತೆ ಗಲಾಟಿ ಮಾಡ್ಕೊಂಡು ನಿಮ್ ಫ್ರೆಂಡ್ಸ್ ಕಾರ್ನ ಎತ್ಕೊಂಡು ಹೋಗ್ತೀನಿ ಅಂತ ಧಮ್ಕಿ ಹಾಕಿದ್ದಾನೆ. ಅದಕ್ಕೆ ನೀವು ನಿಮ್ ಕಾರ್ನ ಮಾರಿರೋದು ಅಂತ ಮೀನಾ ಹೇಳ್ತಾಳೆ. ನಿಂಗ್ ಯಾರೇ ಹೇಳಿದಿದ್ದನ್ನ ಅಂತ ಸೂರ್ಯ ಕೇಳ್ತಾನೆ. ನೀವು ನನಗೆ ಹೇಳಿಲ್ಲ ಅಂದ್ರೆ ನನ್ಗೇನು ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದೀರಾ? ನಾನು ಆ ಕಾಗೆ ಸುಬ್ಬು ಹತ್ರ ಹೋಗಿ ಸರಿಯಾಗಿ ಮಾತಾಡ್ಬಿಟ್ಟು ಬಂದಿದ್ದೀನಿ ಅಂತ ಮೀನಾ ಹೇಳ್ತಾಳೆ. ಏಯ್, ನೀನ್ ಯಾಕೆ ಅಲ್ಲಿಗೆ ಹೋಗಿದ್ದೆ ಅಂತ ಸೂರ್ಯ ಕೇಳ್ತಾನೆ. ನಿಮ್ಮನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬೇಕು ಅಂತ ಹೇಳದ್ನಲ್ಲ, ಅದಕ್ಕೆ ಅಂತ ಮೀನಾ ಹೇಳ್ತಾಳೆ. ಅದು ಏನ್ ಬೇಕಾದ್ರೂ ಆಗಿರ್ಲಿ ಕಣೆ, ನನ್ನ ಮತ್ತೆ ಅವನಿಗೆ ಸಂಬಂಧಪಟ್ಟಿದ್ ವಿಷಯ ಅದು. ನೀನ್ ಯಾಕೆ ಅಲ್ಲಿಗೆ ಹೋಗಿದ್ದೆ ಅಂತ ಸೂರ್ಯ ಕೇಳ್ತಾನೆ. ಅವನು ನಿಮ್ಮನ್ನ ಹಾಗೆಲ್ಲ ಅಂದ್ರೆ ನನಗ್ ಕೋಪ ಬರಲ್ವಾ? ಅವನಿಗೆ 4 ಕೆಟ್ ಹೊಡಿಬೇಕು ಅಂತಾನೆ ಹೋದೆ ಅಂತ ಮೀನಾ ಹೇಳ್ತಾಳೆ. ಹೋಗ್ಬಿಟ್ಟು ಹಂಗೆ 4 ಮಾಂಜ ಗುಡ್ದ ಎಲ್ಲ ಇಟ್ ಬಂದ್ಬಿಡು. ಇಷ್ಟ ದಿನ ಜನ ನನಗ್ ಮಾತ್ರ ರೌಡಿನಪ್ಪ ನೀನು ಪರೋಡಿ ಅಂತ ಹೇಳ್ತಾ ಇದ್ರು, ಈಗ ನಿನ್ಗೂ ಆ ಪಟ್ಟ ಕಟ್ಬಿಡ್ತಾರೆ. ಏಯ್, ಯಾರನ್ ಕೇಳಿ ನೀನ್ ಅಲ್ಲಿಗೆ ಹೋಗಿದ್ದೆ? ಅವ್ನ್ ಬರೀ ರೌಡಿ ಎಲ್ಲ ಕಣೆ, ಪೊರ್ಕಿ ಅವನು ಅಂತ ಸೂರ್ಯ ಹೇಳ್ತಾನೆ. ಅವ್ನ್ ಯಾರಾದ್ರೆ ನನ್ಗೇನು, ನನ್ಗೆ ಯಾವ ಭಯಾನೂ ಇಲ್ಲ. ಅಲ್ಲ, ನೀವ್ ಯಾಕೆ ಈ ವಿಷಯನ ನನಗ್ ಮೊದ್ಲೇ ಹೇಳಲಿಲ್ಲ ಅಂತ ಮೀನಾ ಕೇಳ್ತಾಳೆ. ಹೇಳಿದ್ರಿ ಅಂತ ಸೂರ್ಯ ಕೇಳ್ತಾನೆ. ಅವತ್ತೇ 4 ಹೊಡೆದು ಬುದ್ಧಿ ಕಲಿಸ್ತಿದ್ದೆ ಅಂತ ಮೀನಾ ಹೇಳ್ತಾಳೆ. ಆ ಬುದ್ಧಿ ಹೇಳೋ ಕೆಲ್ಸನ ಹೋಗಿ ನಿನ್ ತಮ್ಮನ ಹತ್ರ ಇಡ್ಕೋ ಅಂತ ಸೂರ್ಯ ಹೇಳ್ತಾನೆ. ಅವನೇನ್ ಮಾಡ್ತಾ ನಿಮ್ಗೆ? ಯಾಕ್ರಿ ಅವನ್ ಮೇಲೆ ನಿಮ್ಗೆ ಅಷ್ಟೊಂದ್ ಕೋಪ ಅಂತ ಮೀನಾ ಕೇಳ್ತಾಳೆ. ಅಷ್ಟೆಲ್ಲಾ ನಡೆದಿದ್ರು ಅವನ್ ಜೊತೆನೆ ಓಡಾಡ್ಕೊಂಡಿದ್ದಾನೆ, ಅವನ ಹತ್ರನೇ ಕೆಲಸ ಮಾಡ್ಕೊಂಡಿದ್ದಾನ್ ಕಣೆ ಅವನು ಅಂತ ಸೂರ್ಯ ಹೇಳ್ತಾನೆ. ಅದು ಬಂದು ಅಂತ ಮೀನಾ ಹೇಳ್ತಿರ್ತಾಳೆ. ಆಗ ಇವನನ್ ಬೈದು ಕಂಟ್ರೋಲ್ ಮಾಡಕ್ ಆಗಲ್ಲ ನಿನ್ ಕೈಲಿ, ಹೋಗಿ ಅವನನ್ ಬೈದ್ ಬಂದ್ಬಿಟ್ರೆ ನಾನು ನಿನ್ನ ಲೇಡಿ ಬಾಸ್ ಅಂತ ಕರ್ದ್ಬಿಡ್ಬೇಕಾ ಅಂತ ಸೂರ್ಯ ಹೇಳ್ತಾನೆ. ಅವನು ಕ್ಷಮೆ ಕೇಳಲಿ ಅಂತ ಹೇಳಿದ್ದು ನಿಮ್ಗೆ, ಅದಕ್ಕೆ ನಾನು ಹೋಗಿ ಬೈದ್ ಬಂದೆ. ಈಗ ನಂದೇ ತಪ್ಪು ಅಂತ ಹೇಳ್ತಿದ್ದೀರಾ ಅಂತ ಮೀನಾ ಹೇಳ್ತಾಳೆ. ನೀನು ನಿನ್ ತಮ್ಮನ್ ಬಗ್ಗೆ ಮಾತ್ರ ಯೋಚನೆ ಮಾಡು. ಅವನು ಆ ಕಾಗೆ ಸುಬ್ಬು ಹತ್ರ ಸೇರಿ ಇನ್ನು ಏನೇನ್ ತಪ್ಪು ಕೆಲಸ ಮಾಡ್ತಾ ಇದ್ದಾನೋ ಅಂತ ಸೂರ್ಯ ಹೇಳ್ತಾನೆ. ನೀವು ಅವನ್ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ. ಅವ್ನ್ ಏನ್ ಮಾಡಿದಾನೆ ಅಂತ ನಿಮ್ಗೆ ಅವನ ಮೇಲೆ ಅಷ್ಟೊಂದು ಕೋಪ ಅಂತ ಮೀನಾ ಕೇಳ್ತಾಳೆ. ತಮ್ಮ ಅನ್ನೋ ಪ್ರೀತಿ, ತಮ್ಮ ಅಂತ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದೀರಾ. ಮೆರ್ಸಿ ಒಂದಿನ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ ಅಂತ ಸೂರ್ಯ ಹೇಳ್ತಾನೆ. ನಿಮ್ ಮೇಲೆ ಅಕ್ರೆ ಇದ್ದು ನಾನು ಅವನ ಹತ್ರ ಹೋಗಿ ಮಾತಾಡ್ದೆ ನೋಡಿ, ನನಗ್ ಬುದ್ಧಿ ಇಲ್ಲ. ನಿಮ್ ಹತ್ರ ಎಷ್ಟೇ ಮಾತಾಡಿದ್ರು ಪ್ರಯೋಜನ ಇಲ್ಲ ಅಂತ ಮೀನಾ ಹೇಳ್ತಾಳೆ. ಹೌದಾ, ಸರಿ ನೀನ್ ನನ್ನ ಹತ್ರ ಏನು ಮಾತಾಡ್ಬೇಡ, ತಗೋ ಇದು ಇಡ್ಕೋ. ಸೀದಾ ಈಗ ಬಸ್ ಇಟ್ಕೊಂಡು ಬನ್ನೇರ್ಘಟ್ಟ ಝೂಗ್ ಹೋಗ್ಬಿಟ್ಟು ಅಲ್ಲಿ ಹುಲಿ, ಸಿಂಹ, ಚಿರತೆ ಎಲ್ಲ ಇರುತ್ತೆ, ಅದ್ರ ಹತ್ರ ಮಾತಾಡ್ಕೋ ಆಯ್ತಾ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ ವೀಕ್ಷಕರೇ. ಮುಂದಿನ ಸಂಚಿಕೆಗಾಗಿ ನಮ್ಮ ಕಲ್ಕಿ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಗೆ ಇಷ್ಟವಾದ ಸೀರಿಯಲ್ ಯಾವುದು ಅಂತ ಕಮೆಂಟ್ ಮಾಡಿ.